ಓಂ ಶಾಂತಿ. ಮುರಳಿಯ ದಿನಾಂಕ 14/2/2024। मीठे बच्चे, अंतर्मुखी हो, अपने कल्याण का ख्याल करो। घूमने फिरने जाते हो तो एकांत में विचार सागर मंथन करो। अपने से पूछो, हम सदा हर्षित रहते हैं। ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿ ತಮ್ಮ ಕಲ್ಯಾಣದ ಬಗ್ಗೆ ವಿಚಾರ ಮಾಡಿರಿ. ಪ್ರವಾಸಕ್ಕೆ ಹೋದಾಗ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಿರಿ. ತಮಗೆ ತಾವೇ ಕೇಳಿಕೊಳ್ಳಿರಿ, ತಾವು ಸದಾ ಹರ್ಷಿತ ಆಗಿ ಇರ್ತೀರಾ? प्रश्न, रहमदिल बाप के बच्चों को अपने पर कौन सा रहम करना चाहिए? ದಯಾಸಾಗರ ತಂದೆಯ ಮಕ್ಕಳಿಗೆ ತಮ್ಮ ಮೇಲೆ ಯಾವ ದಯೆಯನ್ನು ತೋರಿಸಬೇಕು? उत्तर, जैसे बाप को रहम पड़ता है कि मेरे बच्चे कांटे से फूल बने, बाप बच्चों को गुलगुल बनाने की कितनी मेहनत करते हैं, तो बच्चों को भी अपने ऊपर तरस आना चाहिए कि हम बाबा को बुलाते हैं, हे पतित पावन आओ फूल बनाओ। अब वह आए हैं तो क्या हम फूल नहीं बनेंगे? रहम पड़े तो देही अभिमानी रहे, बाप जो सुनाते हैं उसको धारण करे। ಹೇಗೆ ತಂದೆಗೆ ಮಕ್ಕಳ ಮೇಲೆ ದಯೆ ಬಂದಿದೆ, ನನ್ನ ಮಕ್ಕಳು ಮುಳ್ಳಿನಿಂದ ಹೂವಾಗಲಿ ಎಂಬ ದಯಾಭಾವನೆಯಿಂದ ತಂದೆ ಮಕ್ಕಳನ್ನು ಹೂವನ್ನಾಗಿ ಮಾಡಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ. ಹಾಗೆ ಮಕ್ಕಳಿಗೂ ಸಹ ತಮ್ಮ ಮೇಲೆ ದಯೆ ಬರಬೇಕು. ನಾವು ತಂದೆಗೆ ಕರೆದಿದ್ದೇವೆ, ಹೇ ಪತಿತ ಪಾವನ ಬಾ, ನಮ್ಮನ್ನು ಮುಳ್ಳಿನಿಂದ ಹೂ ಮಾಡು ಅಂತ. ಈಗ ಅವನು ಬಂದಿದ್ದಾನೆ ಅಂದ ಮೇಲೆ ನಾವು ಯಾಕೆ ಹೂ ಆಗಬಾರದು? ನಮ್ಮ ಮೇಲೆ ನಮಗೆ ದಯೆ ಬರಬೇಕು. ದಯೆ ಬಂದಾಗ ಮಾತ್ರ ಆತ್ಮ ಅಭಿಮಾನಿ ಆಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. ತಂದೆ ಹೇಳಿದ್ದೆಲ್ಲ ಧಾರಣೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ಓಂ ಶಾಂತಿ. यह बच्चे समझते हैं बाप बाप भी है, टीचर भी है, सदगुरु भी है। तो बाप बच्चों से पूछते हैं कि तुम यहाँ जब आते हो तो इन लक्ष्मी नारायण के और सीढ़ी के चित्र को देखते हो? जब दोनों को देखा जाता है तो एम ऑब्जेक्ट और सारा चक्र बुद्धि में आ जाता है कि हम देवता बनकर फिर ऐसे सीढ़ी उतरते आए हैं. ನಮಗೀಗ ತಿಳಿದಿದೆ, ನಮ್ಮ ತಂದೆ ಶಿವಬಾಬಾ ತಂದೆ ಗುರು ಶಿಕ್ಷಕ ಆಗಿದ್ದಾರೆ. ತಂದೆ ಮಕ್ಕಳಿಗೆ ಕೇಳ್ತಾರೆ, ನೀವು ಮಧುಬನಕ್ಕೆ ಬಂದಾಗ ಲಕ್ಷ್ಮೀನಾರಾಯಣನ ಚಿತ್ರ ಮತ್ತು ಏಣಿಯ ಚಿತ್ರ ನೋಡ್ತೀರಿ. ಎರಡೂ ಚಿತ್ರಗಳನ್ನು ನೋಡಿದಾಗ ನಿಮ್ಮ ಗುರಿ ಮತ್ತು ಇಡೀ ಚಕ್ರದ ನೆನಪು ನಿಮ್ಮ ಬುದ್ಧಿಯಲ್ಲಿ ಬರ್ತದೆ. ನಾವೇ ದೇವತೆಗಳು ಏಣಿಯನ್ನು ಇಳಿತಾ ಇಳಿತಾ ಈಗ ಸಂಪೂರ್ಣ ಕೆಳಗೆ ಬಂದಿದ್ದೇವೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗ್ತದೆ. यह ज्ञान तुम बच्चों को मिलता है, तुम हो स्टूडेंट, एम ऑब्जेक्ट सामने खड़ा है, कोई भी आए तो उनको समझाओ
यह एम ऑब्जेक्ट है। इस पढ़ाई से जाकर देवता बनते हैं, फिर 84 जन्म की सीढ़ी उतरते हैं, फिर रिपीट करना है। बहुत इजी नॉलेज है, फिर भी पढ़ते पढ़ते नापास क्यों हो पड़ते हैं? ತಂದೆ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ವಿದ್ಯಾರ್ಥಿಗಳು. ನಿಮ್ಮ ಮುಂದೆ ಒಂದು ಗುರಿ ಇದೆ. ನೀವು ಓದಬೇಕು, ಜನರನ್ನು ಓದಿಸಬೇಕು. ಯಾರೇ ಬಂದರೂ ಸಹ ನಿಮ್ಮ ಗುರಿ ಉದ್ದೇಶದ ಬಗ್ಗೆ ತಿಳಿಸ್ರಿ. ಈ ಶಿಕ್ಷಣದಿಂದ ನಾವು ದೇವತಾ ಆಗ್ತಾ ಇದ್ದೇವೆ ಅಂತಲೂ ಹೇಳಿರಿ. ಇದು ಬಹಳ ಸಹಜವಾದಂತಹ ಜ್ಞಾನ ಆಗಿದೆ. ಇದು ಸಹಜವಾದಂಥ ಶಿಕ್ಷಣ ಆಗಿದೆ. ಆದರೂ ಸಹ ಓದುವಂಥವರು ಓದ್ತಾ ಓದ್ತಾ ನಪಾಸಾಗಿ ಬಿಡ್ತಾರೆ. जिस्मानी पढ़ाई से यह ईश्वरीय पढ़ाई बिल्कुल सहज है. 84 जन्मों का चक्र बिल्कुल सामने खड़ा है. ಲೌಕಿಕದ ವಿದ್ಯಾಭ್ಯಾಸದಕ್ಕಿಂತ ಈ ಈಶ್ವರೀಯ ವಿದ್ಯಾಭ್ಯಾಸ ಬಹಳ ಸಹಜ ಆಗಿದೆ. ಉದ್ದೇಶ ಗುರಿ ನಮ್ಮ ಎದುರಿಗೆ ಇದೆ. यह दोनों चित्र विजिटिंग रूम में भी होने चाहिए. सर्विस करने के लिए सर्विस का हथियार भी चाहिए. सारा ज्ञान इसमें है. ಬಾಬಾ ಹೇಳ್ತಿದ್ದಾರೆ, ಏಣಿಯ ಚಿತ್ರ ಮತ್ತು ಲಕ್ಷ್ಮೀನಾರಾಯಣನ ಚಿತ್ರ ನಿಮ್ಮ ಸೇವಾ ಕೇಂದ್ರದ ಹೊರಗಿನ ರೂಮಿನಲ್ಲಿ ಇರಬೇಕು. ವಿಸಿಟಿಂಗ್ ರೂಮಲ್ಲಿ ಇರಬೇಕು. ಈ ಚಿತ್ರಗಳೇ ಸೇವೆಗಾಗಿ ಬಾಬಾ ಕೊಟ್ಟಿರುವಂತಹ ಅಸ್ತ್ರಗಳಾಗಿವೆ. ಇಡೀ ಜ್ಞಾನ ಈ ಎರಡು ಚಿತ್ರಗಳಲ್ಲಿ ಅಡಗಿದೆ. यह पुरुषार्थ भी हम करते हैं सतो प्रधान बनने के लिए. इसमें अंतर्मुखी हो विचार सागर मंथन करना है. घूमने फिरने जाते हो तो भी बुद्धि में यही होना चाहिए. सतो प्रधान ಆಗಲಿಕ್ಕೆ ಬಹಳ ಪರಿಶ್ರಮ ಪಡಬೇಕು. ವಿಚಾರ ಸಾಗರ ಮಂಥನ ಮಾಡಬೇಕು. ಎಲ್ಲಾದರೂ ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಪಿಕ್ನಿಕ್ ಮಾಡಲಿಕ್ಕೆ ಹೋದಾಗ ಅಲ್ಲಿಯೂ ಸಹ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು. लेकिन बाबा जानते हैं कि नंबरवार है. कोई अच्छी तरह समझते तो ज़रूर पुरुषार्थ करते होंगे अपने कल्याण के लिए. हर एक स्टूडेंट समझते हैं यह अच्छा पढ़ते हैं. खुद नहीं पढ़ते हैं तो अपने को ही घाटा डालते हैं. अपने को तो कुछ लायक बनाना चाहिए. ಬಾಬೋರ್ಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇಲ್ಲ. ನಂಬರ್ವಾರ್ ಪುರುಷಾರ್ಥ ಮಾಡ್ತಿದ್ದಾರೆ. ಇನ್ನೊಬ್ಬರ ಪುರುಷಾರ್ಥ ನೋಡಿದಾಗ ಗೊತ್ತಾಗ್ತದೆ ಇವರು ನನಗಿಂತ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾರೆ ಅಂತ. ಆ ಥರ ಗೊತ್ತಾದಾಗ ತಾವು ಸಹ ಅವರಂತೆ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತಮ್ಮ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡಬೇಕು. ತಮ್ಮನ್ನು ಸ್ವರ್ಗದ ಲಾಯಕ ಮಾಡಬೇಕು. ತುಂಬಿ ಸ್ಟೂಡೆಂಟ್ ಹೋ सो भी बेहद बाप के. यह ब्रह्मा भी पढ़ते हैं. यह लक्ष्मी नारायण है मर्तबा और सीढ़ी है 84 जन्मों के चक्र की. ನೀವು ಬೇಹದ್ದಿನ ತಂದೆಯ ವಿದ್ಯಾರ್ಥಿಗಳಾಗಿದ್ದೀರಿ. ನಿಮ್ಮಂತೆ ಬ್ರಹ್ಮ ಬಾಬಾ ಅವರು ಸಹ ಓದ್ತಾ ಇದ್ದಾರೆ. ನಿಮಗೆ ಸಿಗುವ ಸ್ಥಾನಮಾನ ಅಂದ್ರೇ ಲಕ್ಷ್ಮೀನಾರಾಯಣನ ಪದವಿ. ನಂತರ ನೀವು 84 ಜನ್ಮಗಳ ಚಕ್ರದಲ್ಲಿ ಬರ್ತೀರಿ. यह पहले नंबर का जन्म, यह लास्ट नंबर का जन्म. तुम देवता बनते हो.
अंदर आने से ही सामने एम ऑब्जेक्ट और सीढ़ी पर समझाओ. ಬ್ರಹ್ಮ ಬಾಬಾರವರ ಕೊನೆಯ ಜನ್ಮ ಅಂದ್ರೇ ದಾದಾ ಲೇಖರಾಜನ ಜನ್ಮ. ಮೊದಲನೇ ಜನ್ಮ ಅಂದರೆ ಶ್ರೀನಾರಾಯಣನ ಜನ್ಮ. ಹಾಗೆ ನೀವು ಮಕ್ಕಳು ಸಹ ಸತ್ಯಯುಗದ ಮೊದಲನೇ ಜನ್ಮದಿಂದ ಕಲಿಯುಗದ ಕೊನೆಯ ಜನ್ಮದವರೆಗೂ ಪಾತ್ರ ಮಾಡ್ತೀರಿ. ಈಗ ದೇವತಾ ಆಗೋದಕ್ಕಾಗಿ ಅಭ್ಯಾಸ ಮಾಡ್ತಿದ್ದೀರಿ. ಬಂದಂಥ ಜನರಿಗೆ ಬಂದು ಕೂಡಲೇ ನಮ್ಮ ಗುರಿ ಮತ್ತು ನಮ್ಮ ಪಾತ್ರದ ವಿಚಾರವನ್ನು ಈ ಚಿತ್ರಗಳ ಮೂಲಕ ತಿಳಿಸಿರಿ. रोज आकर इनके सामने बैठो तो स्मृति आए. तुम्हारी बुद्धि में है कि बेहद का बाप हमको समझा रहे हैं. सारे चक्र का ज्ञान तुम्हारी बुद्धि में भरपूर है. तो कितना हर्षित रहना चाहिए. अपने से पूछना चाहिए कि हमारी वह अवस्था क्यों नहीं रहती. क्या कारण है जो हर्षित रहने में रोला पड़ता है. जो चित्र बनाते हैं उन्हों की बुद्धि में भी होगा कि यह हमारा भविष्य पद है. ಬಾಬಾ ಹೇಳ್ತಿದ್ದಾರೆ, ಪ್ರತಿದಿನ ನೀವು ಈ ಚಿತ್ರಗಳ ಮುಂದೆ ಕುಳಿತು ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ತಾ ಮಾಡ್ತಾ ನಿಮಗೆ ಖುಷಿ ಆಗುವುದು. ನಿಮಗೆ ನೀವೇ ಕೇಳ್ಕೊಳ್ಳಿ, ನಮ್ಮ ಅವಸ್ಥೆ ಸದಾ ಹರ್ಷಿತ ಅವಸ್ಥೆ ಯಾಕೆ ಇರೋದಿಲ್ಲ. ಈ ಚಿತ್ರ ಬರೆಯುವಂಥವರ ಬುದ್ಧಿಯಲ್ಲೂ ಸಹ ಈ ವಿಚಾರ ಬಂದಿರಬಹುದು, ನಾವು ಭವಿಷ್ಯದಲ್ಲಿ ದೇವತಾ ಆಗೋರಿದ್ದೇವೆ ಅಂತ. एम ऑब्जेक्ट है और यह 84 का चक्र है. गायन है सहज राजयोग. सो तो बाबा रोज़ समझाते रहते हैं, तुम बेहद बाप के बच्चे हो तो स्वर्ग का वर्षा जरूर लेना चाहिए. सारे चक्र का राज समझाया है तो ज़रूर वह याद करना पड़े. और फिर बातचीत करने के मैनर्स भी अच्छे चाहिए. ಚಿತ್ರ ಬರೆಯುವಂತಹ ಲೌಕಿಕದ ಚಿತ್ರಕಾರರಿಗೂ ಚಿತ್ರ ಬರೆಯುವಾಗ ಈ ವಿಚಾರ ಗೊತ್ತಾಗ್ತದೆ. ಸಂಗಮ ಯುಗದ ಈಶ್ವರೀಯ ವಿದ್ಯಾರ್ಥಿಗಳೇ ಭವಿಷ್ಯದ ದೇವತಾ ಆಗ್ತಾರೆ ಅನ್ನೋದು. ಹಾಗೆ ನಿಮಗೂ ಸಹ ಪ್ರತಿದಿನ ಚಿತ್ರ ನೋಡಿದಾಗ ಇಡೀ ಚಕ್ರದ ರಹಸ್ಯನೇ ಬುದ್ಧಿಯಲ್ಲಿ ಬರಬೇಕು. ಜೊತೆಗೆ ಮಾತನಾಡುವಂತಹ ಕಲೆಯೂ ನಿಮ್ಮಲ್ಲಿ ಇರಬೇಕು. ಚಲನ್ ಬಹುತ್ अच्छी चाहिए. चलते फिरते काम काज करते बुद्धि में मैनर्स यह रहे कि हम बाप के पास पढ़ने के लिए आए हैं. ನಿಮ್ಮ ವರ್ತನೆ, ಚಲನೆ, ವಲನೆ, ನಡವಳಿಕೆ ಎಲ್ಲವೂ ಸಹ ಬಹಳ ಚೆನ್ನಾಗಿ ಇರಬೇಕು. ಓಡಾಡುವಾಗ, ನಡೆದಾಡುವಾಗ ಸದಾ ನೆನಪಿರಬೇಕು, ನಾವು ಪರಮಾತ್ಮನ ಹತ್ತಿರ ಈಶ್ವರೀಯ ವಿದ್ಯೆಯನ್ನು ಓದೋದಕ್ಕಾಗಿ ಬಂದಿದ್ದೇವೆ. यह ज्ञान ही तुमको साथ ले जाना है. पढ़ाई सहज है, परंतु अगर पूरी रीति नहीं पढ़ेंगे तो टीचर को ज़रूर यह ख्याल रहेगा, अगर क्लास में बहुत डल बच्चे होंगे तो हमारा नाम बदनाम होगा, इजाफ़ा नहीं मिलेगा, गवर्नमेंट कुछ नहीं देगी. यह भी स्कूल है ना, इसमें इजाफ़ा आदि की बात नहीं. ಬಾಬಾ ಹೇಳ್ತಾರೆ, ಓದುವುದು ಬಹಳ ಸಹಜ ಇದೆ, ಆದರೆ ಮಕ್ಕಳು ಸರಿಯಾಗಿ ಓದೋದಿಲ್ಲ. ಹೇಗೆ ಲೌಕಿಕದ ಶಾಲೆಗಳಲ್ಲಿ ಮಂದಬುದ್ಧಿ ವಿದ್ಯಾರ್ಥಿಗಳನ್ನು ನೋಡಿದಾಗ ಶಿಕ್ಷಕರಿಗೆ ವಿಚಾರ ನಡೀತದೆ, ಇವರಿಂದ ನಮ್ಮ ಹೆಸರಿಗೆ ಅಪಕೀರ್ತಿ ಬರುವುದು,
ನಮಗೆ ಸರ್ಕಾರದಿಂದ ಏನೂ ಸಿಗಲಿಕ್ಕಿಲ್ಲ, ನಮ್ಮ ಹೆಸರು ಕೆಡುವುದು ಅಂತ ದಡ್ಡ ವಿದ್ಯಾರ್ಥಿಗಳನ್ನು ನೋಡಿದಾಗ ಲೌಕಿಕದ ಶಿಕ್ಷಕರಿಗೆ ಈ ಥರ ವಿಚಾರ ಬರ್ತದೆ. ಇಲ್ಲಿ ಬಾಬೋರಿಗೆ ಅಂಥ ದಡ್ಡ ವಿದ್ಯಾರ್ಥಿಗಳನ್ನು ನೋಡಿದಾಗ ದಯೆ ಬರ್ತದೆ. ತಂದೆಗಂತೂ ಯಾವ ರೀತಿಯ ಸಂಬಳನೂ ಬೇಕಿಲ್ಲ, ಸರ್ಕಾರದಿಂದ ಏನೂ ಬೇಕಿಲ್ಲ. फिर भी पुरुषार्थ कराया जाता है, चलन को सुधारो, दैवी गुण धारण करो, ಕ್ಯಾರೆಕ್ಟರ್ अच्छे चाहिए. ತಂದೆ ಮತ್ತೆ ಮತ್ತೆ ಮಕ್ಕಳಿಂದ ಪುರುಷಾರ್ಥ ಮಾಡಿಸ್ತಾರೆ. ಮಕ್ಕಳೇ, ನಿಮ್ಮ ವರ್ತನೆಯನ್ನು ಸುಧಾರಣೆ ಮಾಡಿಕೊಡಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ, ನಿಮ್ಮ ಕ್ಯಾರೆಕ್ಟರ್ ನಡವಳಿಕೆ ಬಹಳ ಚೆನ್ನಾಗಿರಬೇಕು ಅಂತ ಮತ್ತೆ ಮತ್ತೆ ಬಾಬಾ ತಿಳಿಸ್ತಾ ಇರ್ತಾರೆ. बाप तुम्हारे कल्याण के लिए आए हैं, परंतु बाप की श्रीमत पर नहीं चल सकते. श्रीमत कहे यहाँ जाओ तो जाएंगे नहीं, कहेंगे यहाँ गर्मी है, यहाँ ठंडी है. बाप को पहचानते नहीं कि कौन हमको कहते हैं. ಬಾಬಾ ನಿಮ್ಮ ಕಲ್ಯಾಣಕ್ಕಾಗಿ ಬಂದಿದ್ದಾರೆ, ಮಕ್ಕಳ ಕಲ್ಯಾಣಕ್ಕಾಗಿ ಶ್ರೀಮತ ಕೊಡ್ತಾರೆ. ಆದರೆ ಮಕ್ಕಳು ತಂದೆಯ ಶ್ರೀಮತವನ್ನು ಪಾಲಿಸೋದಿಲ್ಲ. ಒಬ್ಬರಿಗೆ ಇಂಥ ಸ್ಥಳಕ್ಕೆ ಸೇವೆ ಮಾಡಲು ಹೋಗಿ ಅಂತ ಹೇಳಿದಾಗ ಮಕ್ಕಳು ಆ ಮಾತನ್ನು ಕೇಳೋದಿಲ್ಲ. ಅಲ್ಲಿ ಸೆಕೆ ಜಾಸ್ತಿ ಇರ್ತದೆ, ಇಲ್ಲಿ ಚಳಿ ಜಾಸ್ತಿ ಇರ್ತದೆ, ಮತ್ತೊಂದು ಸ್ಥಳದಲ್ಲಿ ಮಳೆ ಜಾಸ್ತಿ ಇರ್ತದೆ, ನಾವು ಹೋಗಲ್ಲ ಅಂತ ಹೇಳಿಬಿಡ್ತಾರೆ. ಅವರಿಗೆ ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ ಯಾರು ನಮಗೆ ಶ್ರೀಮತ ಕೊಡ್ತಿದ್ದಾರೆ ಅಂತ. ಯಹ ಸಾಧಾರಣ ರಥ ಹಿ ಬುದ್ಧಿ ಮೇ ಆತಾ ಹೈ. ಶಿವಬಾಬಾ ಶ್ರೀಮತ ಕೊಡ್ತಾರೆ ಅನ್ನೋದು ಮಕ್ಕಳು ಮರೀತಾರೆ. ಈ ಸಾಧಾರಣ ರಥವನ್ನೇ ನೋಡ್ತಾರೆ. ಇದು ಬ್ರಹ್ಮ ಬಾಬಾ ಡೈರೆಕ್ಷನ್ ಕೊಡ್ತಿದ್ದಾರೆ ಅಂತ ತಿಳ್ಕೊತಾರೆ. ವಹ ಬಾಪ बुद्धि में आता ही नहीं, बड़े राजाओं का कितना सबको डर रहता है, बड़ी ಅಥಾರಿಟಿ होती है. ಇದು ಶಿವನ ಶ್ರೀಮತ, ಶಿವನ ಆಜ್ಞೆ ಅನ್ನೋದು ಮಕ್ಕಳಿಗೆ ನೆನಪೇ ಆಗೋದಿಲ್ಲ. ಈ ಬಾಬಾರವರು ನಮಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಿಡ್ತಾರೆ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ರಾಜರನ್ನು ಪ್ರಜೆಗಳು ಎಷ್ಟು ಹೆದರ್ತಾ ಇದ್ರು. यहाँ तो बाप कहते मैं गरीब निवाज हूँ, कितने ढेर मनुष्य है, कोई भी रचता और रचना के आदि मध्य अंत्य को जानते नहीं, कैसी कैसी बातें करते हैं, क्या क्या बोलते हैं, भगवान क्या चीज़ होती है यह भी जानते नहीं. ವಂಡರ್ ಹೇನಾ. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಇವತ್ತು ರಾಶಿ ರಾಶಿ ಮನುಷ್ಯರಿದ್ದಾರೆ, ಒಬ್ಬರಿಗೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿಲ್ಲ. ಪರಮಾತ್ಮ ಯಾರು ಅಂತನೂ ಗೊತ್ತಿಲ್ಲ. ವಂಡರ್ ಹೇನಾ. बाप कहते मैं साधारण तन में आकर अपना और रचना के आदि मध्य अंत्य का परिचय देता हूँ. 84 की यह सीढ़ी कितनी क्लियर है. ಬಾಬಾ ಹೇಳ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬಂದು ರಚಯಿನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡ್ತೀನಿ. ಈ ಆದಿ ಮಧ್ಯ ಅಂತ್ಯದ ಜ್ಞಾನ 84 ಜನ್ಮಗಳ ಏಣಿಯ ಚಿತ್ರದಲ್ಲಿ ಎಷ್ಟೊಂದು ಸ್ಪಷ್ಟವಾಗಿದೆ. बाप कहते मैंने तुमको यह बनाया था, अब फिर बना रहा हूँ. तुम पारस बुद्धि थे, तुमको पत्थर बुद्धि किसने बनाया.
आधा कल्प रावण राज्य में तुम गिरते ही आते। अब तुमको तमो प्रधान से सतो प्रधान बनना है। विवेक भी कहता बाप है सत्य, वह जरूर सत्य ही बताएंगे। यह ब्रह्मा भी पढ़ते हैं, तुम भी पढ़ते हो। ಬಾಬಾ ಹೇಳ್ತಾರೆ, ನಾನು ನಿಮಗೆ ಪಾರಸ ಬುದ್ಧಿಯನ್ನಾಗಿ ಮಾಡಿದ್ದೆ, ರಾವಣ ನಿಮಗೆ ಪತ್ಥರ ಬುದ್ಧಿಯನ್ನಾಗಿ ಮಾಡ್ತಾನೆ. ಈಗ ಮತ್ತೆ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕಾಗಿದೆ. ನಿಮ್ಮ ಬುದ್ಧಿಯು ಹೇಳ್ತಾ ಇದೆ, ಪರಮಾತ್ಮ ಕೊಡುವ ಈ ಜ್ಞಾನ, ತಂದೆ ಹೇಳುವ ಈ ಜ್ಞಾನ ಸತ್ಯವಾಗಿದೆ ಅಂತ. ಪರಮಾತ್ಮನೇ ಸತ್ಯ ಅಂದ ಮೇಲೆ ಅವನು ಹೇಳುವ ಜ್ಞಾನವು ಸತ್ಯವಾಗಿದೆ. ಈ ಸತ್ಯ ಜ್ಞಾನವನ್ನು ಬ್ರಹ್ಮ ಬಾಬವರು ಕಲಿತಾರೆ, ಕೇಳ್ತಾರೆ. ನೀವು ಮಕ್ಕಳು ಸಹ ಕಲಿತಾ ಇದ್ದೀರಿ. यह कहते हैं मैं भी स्टूडेंट हूँ, पढ़ाई पर अटेंशन देता हूँ। एक्यूरेट कर्मातीत अवस्था तो अभी बनी नहीं है. ಈ ಬ್ರಹ್ಮ ತಂದೆಯೂ ಸಹ ಹೇಳ್ತಾರೆ, ನಾನು ಓದಿನ ಕಡೆಗೆ ಗಮನ ಕೊಡ್ತೀನಿ, ಆದರೆ ಇನ್ನೂ ಸಂಪೂರ್ಣ ಕರ್ಮಾತೀತ ಅವಸ್ಥೆ ನನ್ನಲ್ಲಿ ಬಂದಿಲ್ಲ ಅಂತ. ऐसा कौन होगा जो इतना ऊंच पद पाने के लिए पढ़ाई पर ध्यान नहीं देगा। सब कहेंगे ऐसा पद तो ज़रूर पाना चाहिए, बाप के हम बच्चे हैं तो ज़रूर मालिक होने चाहिए। बाकी पढ़ाई में उतराई चढ़ाई तो होती है। अब तुमको ज्ञान का तंत मिला है, शुरू में तो पुराना ही ज्ञान था, धीरे धीरे तुम समझते आए हो. ಬಾಬಾ ಹೇಳ್ತಾರೆ, ಸ್ವತಃ ಪರಮಾತ್ಮನೇ ಓದಿಸ್ತಿರುವಾಗ ನಾವ್ಯಾಕೆ ಓದಿ ವಿಶ್ವದ ಮಾಲೀಕ ಆಗಬಾರ್ದು? ವಿಶ್ವದ ಮಾಲೀಕ ಆಗಲಿಕ್ಕಾಗಿ ಅಭ್ಯಾಸ ಅಂತೂ ಮಾಡಲೇಬೇಕು. ಅಭ್ಯಾಸದಲ್ಲಿ ಪುರುಷಾರ್ಥದಲ್ಲಿ ಒಮ್ಮೊಮ್ಮೆ ಮೇಲೆ ಕೆಳಗೆ ಆಗ್ತಿರ್ತದೆ. ಆದರೂ ಸಹ ಪುರುಷಾರ್ಥ ಬಿಡಬಾರದು. ಈಗ ನಮಗೆ ಜ್ಞಾನದ ಸಂಪೂರ್ಣ ಸಾರನೆ ಸಿಕ್ಕಿದೆ. ಮೊದಲು ಇಷ್ಟೊಂದು ಸ್ಪಷ್ಟವಾಗಿ ಈ ಜ್ಞಾನ ತಿಳಿದಿರಲಿಲ್ಲ. ಧೀರೆ ಧೀರೆ ಸಮಜ್ತೆ ಆಯೆ. ನಿಧಾನಕ್ಕೆ ಕೇಳ್ತಾ ಕೇಳ್ತಾ ಇಡೀ ಜ್ಞಾನನೇ ನಮಗೀಗ अर्थ आಗಿದೆ. समझते हैं ज्ञान तो सचमुच हमको मिला है. बाप भी कहते, आज मैं तुमको गुह्य गुह्य बातें सुनाता हूँ. फट से तो कोई जीवन मुक्ति पा नहीं सकता, सारा ज्ञान उठा नहीं सकता. पहले यह सीढ़ी का चित्र थोड़े ही था. ಬಾಬಾ ಹೇಳ್ತಾರೆ, ನಾನು ಸಹ ನಿಧಾನಕ್ಕೆ ಒಂದೊಂದೇ ರಹಸ್ಯ ಹೇಳ್ತಾ ಬಂದಿದ್ದೀನಿ. ಒಂದೇ ಕ್ಷಣದಲ್ಲಿ ಇಡೀ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೂ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲು ಬಾಬಾ ಈ ಏಣಿಯ ಚಿತ್ರವನ್ನು ತಯಾರು ಮಾಡಿರಲಿಲ್ಲ. अब समझते हो बरोबर हम ऐसे चक्र लगाते. ನಂತರ ನಿಧಾನಕ್ಕೆ ಡೈರೆಕ್ಷನ್ ಕೊಟ್ಟು ಚಿತ್ರಗಳನ್ನು ತಯಾರು ಮಾಡಿಸಿದರು. ಈಗ ಚಿತ್ರ ನೋಡಿದಾಗ ನಮಗೆ ಅರ್ಥ ಆಗ್ತದೆ, ಈ ಚಕ್ರದಲ್ಲಿ ಬರುವಂಥವರು ನಾವೇ ಅಂತ. ನಾವೇ ಸ್ವದರ್ಶನ ಚಕ್ರಧಾರಿಯಾಗಿದ್ದೇವೆ. ಬಾಪ್ ಕಹತೆ ತುಮ್ಹಾರಾ ಧರ್ಮ बहुत सुख देने वाला है. बाप आकर तुमको स्वर्ग का मालिक बनाते हैं. औरों के सुख का टाइम तो अभी आया है जबकि मौत सामने खड़ा है. ಬಾಬಾ ಹೇಳ್ತಾರೆ, ಮೊದಲನೇ ಯುಗದಲ್ಲಿ ದೇವತಾ ಧರ್ಮದಲ್ಲಿ ಬಹಳಷ್ಟು ಸುಖ ಇತ್ತು.
ಅಂತಹ ಸುಖ ಯಾರಿಗೂ ಸಿಗೋದಿಲ್ಲ. ಕಲಿಯುಗದಲ್ಲಿ ಬರುವಂಥವ್ರಿಗೆ ಈಗೀಗ ಸುಖ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಅವರಿಗೆ ಕೊನೇ ಕಾಲಕ್ಕೆ ಸುಖ ಸಿಗ್ತಾ ಇದೆ. ಯಾವಾಗ ಅಂದರೆ ವಿನಾಶ ಎದುರಿಗೆ ನಿಂತಾಗ ಅವರಿಗೆ ಅಲ್ಪ ಕಾಲದ ಸುಖ ಸಿಗ್ತಿದೆ. यह एरोप्लेन बिजलियाँ पहले नहीं थी, उनके लिए तो अभी जैसे स्वर्ग है, कितने बड़े बड़े महल बनाते हैं, समझते हैं हमको बहुत सुख है, लंदन में कितना जल्दी पहुंच जाते हैं, बस यही स्वर्ग समझते हैं. अब उन्होंने जब कोई समझाए कि ಸ್ವರ್ಗ ತೋ ಸತ್ಯುಗ್ ಕೋ ಕಹಾ ಜಾತಾ ಹೈ, ಇಲ್ಲಿಯ ವಿಜ್ಞಾನದ ಸಾಧನಗಳನ್ನು ನೋಡಿ, ಏರೋಪ್ಲೇನ್, ಕರೆಂಟು, ಹೊಸ ಹೊಸ ಸಾಧನಗಳನ್ನು ನೋಡಿ ಜನ ತಿಳ್ಕೊಂಡಿದ್ದಾರೆ ಇದೇ ಸ್ವರ್ಗ ಅಂತ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ತಾ ಇದ್ದಾರೆ. ತಿಳ್ಕೊತಾರೆ ನಮಗೆ ಬಹಳಷ್ಟು ಸುಖ ಇದೆ ಅಂತ. ಎಷ್ಟು ಕಡಿಮೆ ಸಮಯದಲ್ಲಿ ಇಲ್ಲಿಂದ ಲಂಡನ್ನಿಗೆ ಹೋಗಿ ತಲುಪ್ತಾರೆ, ಅಮೇರಿಕಾಗೆ ಹೋಗಿ ತಲುಪ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಇದು ಕಲಿಯುಗ ಆಗಿದೆ, ನರ್ಕ ಆಗಿದೆ ಅಂತ. ನರ್ಕಕ್ಕೋ ಥೋಡೆ ಹಿ ಸ್ವರ್ಗ ಕಹೆಂಗೆ, ನರ್ಕ ಮೇ ಶರೀರ್ ಛೋಡಾ ತೋ ಜರೂರ್ ಪುನರ್ಜನ್ಮ ಭಿ ನರ್ಕ ಮೇ ಹಿ ಲೇಂಗೆ. ಅವರಿಗೆ ಈ ವಿಚಾರ ಗೊತ್ತಾಗ್ತಿಲ್ಲ, ಇದು ನರ್ಕ ಆಗಿದೆ ಅಂತ. ನರ್ಕದಲ್ಲಿ ಸ್ವರ್ಗ ಇರ್ತದೇನೋ, ಇರೋದಿಲ್ಲ. आगे तुम भी यह बातें नहीं समझते थे, अब समझते हो. रावण राज्य आता है तो हम गिरने लग जाते, सब विकार आ जाते. ಬಾಬಾ ಹೇಳ್ತಾರೆ, ನಿಮಗೂ ಮೊದಲು ಗೊತ್ತಿರಲಿಲ್ಲ, ಈಗ ನಿಮಗೆ ತಿಳಿದಿದೆ. ರಾವಣ ರಾಜ್ಯದಲ್ಲಿ ನಾವು ಇಳಿತಾ ಇಳಿತಾ ಸಂಪೂರ್ಣ ವಿಕಾರಿ ಆಗಿಬಿಟ್ಟಿದ್ದೇವೆ ಅಂತ. अब तुमको सारा ज्ञान मिला तो चलन आदि भी बहुत रॉयल होनी चाहिए. ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಅಂದರೆ ನಿಮ್ಮ ವರ್ತನೆ, ಮಾತು, ಕರ್ಮ ಎಲ್ಲವೂ ರಾಯಲ್ ಆಗಿರಬೇಕು. तुम सत्युग से भी जास्ती वैल्यूएबल हो. बाप जो ज्ञान का सागर है वह सारा ज्ञान अभी देते. ಸತ್ಯುಗದಕ್ಕಿಂತಲೂ ಹೆಚ್ಚಿನ ಬೆಲೆ ಸಂಗಮ ಯುಗದ ಜೀವನಕ್ಕೆ ಇದೆ. ಈ ನಿಮ್ಮ ಜೀವನ ಅಮೂಲ್ಯ ಆಗಿದೆ, ಏಕೆಂದರೆ ಜ್ಞಾನಸಾಗರ ತಂದೆ ಈ ಸಮಯದಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ಕೊಡ್ತಾ ಇದ್ದಾರೆ. कोई भी मनुष्य ज्ञान और भक्ति को समझ न सके, मिक्स कर दिया है. समझते हैं शास्त्र पढ़ना ज्ञान है और पूजा करना ಭಕ್ತಿ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಭಕ್ತರಿಗೆ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸನೇ ಗೊತ್ತಿಲ್ಲ. ಶಾಸ್ತ್ರ ಪುರಾಣ ಓದುವುದು ಅಂದರೆ ಜ್ಞಾನ ಅಂತ ತಿಳ್ಕೊಂಡಿದ್ದಾರೆ. ಪೂಜೆ ಭಜನೆ ಮಾಡುವುದು ಅಂದರೆ ಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. अब बच्चों को तरस आना चाहिए. बाबा को बुलाते हैं, पतितों को आकर पावन बनाओ, फूल बनाओ. अब बाप आए हैं तो अपने ऊपर रहम करना चाहिए. ಬಾಬಾ ಹೇಳ್ತಾರೆ, ಭಕ್ತರ ಮೇಲೇನೂ ನಮಗೆ ದಯೆ ಬರಬೇಕು, ನಮ್ಮ ಮೇಲೆ ನಮಗೂ ದಯೆ ಬರಬೇಕು. ನಾವೇ ಅವನನ್ನು ಕರೆದಿದ್ದೇವೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾ ಅಂತ. ನಮ್ಮನ್ನು ಮುಳ್ಳಿನಿಂದ ಹೂ ಮಾಡುವಂತ ಕೇಳಿದ್ದೀವಿ. ಈಗ ಅವನು ಬಂದು ನಮಗೆ ಹೂವನ್ನಾಗಿ ಮಾಡ್ತಾ ಇದ್ದಾನೆ. तो अब तक हम बाबा के दिल तख्त पर क्यों नहीं चढ़े, अटेंशन नहीं देते. बाप कितना रहम दिल है. ತಂದೆ ಬಂದು
ನಮ್ಮನ್ನು ಹೂವನ್ನಾಗಿ ಮಾಡ್ತಿದ್ದಾರೆ ಅಂದಾಗ ನಾವು ಯಾಕೆ ಇನ್ನೂ ತಂದೆಯ ಹೃದಯ ಸಿಂಹಾಸನವನ್ನು ಏರಲಿಲ್ಲ? ಏಕೆಂದರೆ ನಮ್ಮಲ್ಲಿ ಅಟೆನ್ಷನ್ ಕಡಿಮೆ ಇದೆ. बाप कितना रहम दिल है, तो जैसे बाप को रहम पड़ता है ऐसे बच्चों को भी रहम पड़ना चाहिए, नहीं तो सद्गुरु के निंदक ठौर न पाए. ಹೇಗೆ ತಂದೆಗೆ ನಮ್ಮ ಮೇಲೆ ದಯೆ ಬಂತು ಹಾಗೆ ನಮಗೆ ನಮ್ಮ ಮೇಲೆ ದಯೆ ಬರಬೇಕು, ಇತರ ಆತ್ಮಗಳ ಮೇಲೆ ದಯೆ ಬರಬೇಕು. ಇಲ್ಲದಿದ್ದರೆ ಸದ್ಗುರುವಿನ ನಿಂದನೆಗೆ ಕಾರಣ ಆಗ್ತೀವಿ. ಸದ್ಗುರುವಿನ ನಿಂದಕರಿಗೆ ಮೂರೂ ಲೋಕದಲ್ಲಿ ಸ್ಥಾನವಿಲ್ಲ ಅಂತ ಗಾಯನ ಇದೆ. ಯಹ ತೋ ಕಿಸ್ಕೋ ಸ್ವಪ್ನ ಮೇ ಭಿ ನಹೀ ಹೋಗಾ कि सद्गुरु कौन है. लोग गुरुओं के लिए समझते हैं कि कहाँ श्राप न देवे, अकृपा न हो जाए. ಸದ್ಗುರುವಿನ ನಿಂದಕನಿಗೆ ಮೂರೂ ಲೋಕದಲ್ಲಿ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಆದರೆ ಸದ್ಗುರು ಯಾರು ಅನ್ನೋದೇ ಭಕ್ತರಿಗೆ ಗೊತ್ತಿಲ್ಲ. ದೇಹಧಾರಿ ಗುರುಗಳಿಗೆ ಸದ್ಗುರು ಅಂತ ತಿಳ್ಕೊಂಡಿದ್ದಾರೆ. ಆ ಗುರುಗಳಿಗೆ ಏನಾದರೂ ಸಂತುಷ್ಟ ಮಾಡದೇ ಹೋದರೆ ಆ ಗುರುಗಳು ಶಾಪ ಕೊಡ್ತಾರೆ, ಅವರಿಂದ ಅವಕೃಪೆ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಬಚ್ಚಾ ಪೈದಾ ಹುआ समझेंगे गुरु की कृपा हुई, यह है अल्पकाल के सुख की बात. ಗುರುಗಳ ಹತ್ರ ಹೋಗಿ ಅವರ ಆಶೀರ್ವಾದದಿಂದ ಏನಾದರೂ ಮಗು ಹುಟ್ಟಿತು ಅಂದರೆ ಗುರುಗಳ ಕೃಪೆಯಿಂದ ಹುಟ್ಟಿದೆ ಅಂತ ತಿಳ್ಕೊತಾರೆ. ಇದು ಅಲ್ಪಕಾಲದ ಸುಖದ ಮಾತಾಗಿದೆ. ಬಾಬಾ ಹೇಳ್ತಾರೆ, ಅಬ್ ದೇಹಿ ಅಭಿಮಾನಿ ಬನೋ तो धारणा भी होगी, इसलिए अपने पर रहम करो. मैं भी आत्मा को पढ़ाता हूँ, अपने को आत्मा पक्का समझो, बाप को याद करो तो विकर्म विनाश होंगे. ಬಾಬಾ ಹೇಳ್ತಾರೆ, ನಾನು ಆತ್ಮರಿಗೆ ಶಿಕ್ಷಣ ಕೊಡ್ತೀನಿ, ಆತ್ಮರಿಗೆ ಓದಿಸ್ತೀನಿ, ಇದನ್ನು ಪಕ್ಕಾ ಮಾಡಿಕೊಡಿ. ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಿರಿ, ಆಗ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ. बाप लिबरेटर भी है तो गाइड भी है, यह भी उनकी गुप्त महिमा है. बाप आकर सब बतलाते हैं कि भक्ति मार्ग में तुम याद करते आए हो, मैं आऊँगा तो ज़रूर अपने समय पर. ಬಾಬಾ ಮುಕ್ತಿದಾತನೂ ಆಗಿದ್ದಾರೆ, ಮಾರ್ಗದರ್ಶಕನೂ ಆಗಿದ್ದಾರೆ. ಇದು ಅವನ ಗುಪ್ತ ಮಹಿಮೆ ಆಗಿದೆ. ಭಕ್ತಿ ಮಾರ್ಗದಲ್ಲೂ ನೀವು ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ, ಕರಿತಾ ಬಂದಿದ್ದೀರಿ. ಆದರೆ ನಾನು ಬರುವುದು ನನ್ನ ಸಮಯ ಬಂದಾಗ ಮಾತ್ರ. ऐसे जब चाहूँ तब आऊँ यह नहीं, ड्रामा में जब नूंद है तब आता हूँ. बाकी ऐसे ख्यालात भी कभी नहीं आते. तुमको पढ़ाने वाला वह बाप है. ನಾನು ನನ್ನ ಸಮಯಕ್ಕೆ ಸರಿಯಾಗಿ ಬರ್ತೀನಿ, ಯಾವಾಗ ಬೇಕೋ ಆವಾಗ ಬರೋದಿಲ್ಲ. ಅಂಥ ವಿಚಾರನೂ ನನ್ನಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. यह बाप भी उनसे पढ़ते, वह तो कभी भी कोई भूल नहीं करते, किसको ರಂಜ नहीं करते. ಈ ಬ್ರಹ್ಮ ತಂದೆಯೂ ಸಹ ಶಿವ ತಂದೆಯಿಂದ ಕಲಿತಾ ಇದ್ದಾರೆ, ಜ್ಞಾನ ಕೇಳ್ತಾರೆ. ಬ್ರಹ್ಮ ಬಾಬಾ ಯಾವತ್ತೂ ತಪ್ಪು ಮಾಡೋದಿಲ್ಲ, ಯಾರಿಗೂ ದುಃಖ ಕೊಡೋದಿಲ್ಲ. बाकी तो सब नंबरवार टीचर है, वह सच्चा बाप तुमको सत्य ही सिखलाते. सच्चे के बच्चे भी सच्चे, फिर झूठे के बच्चे
बनने से आधा कल्प झूठे बन जाते, सच्चे बाप को ही भूल जाते. ಬಾಬಾ ಹೇಳ್ತಾರೆ, ನಂಬರ್ 1 ಟೀಚರ್ ಶಿವ ಬಾಬಾ, ನಂತರ ಶಿವತಂದೆಯ ಸಮಾನ ನಂಬರ್ 1 ಟೀಚರ್ ಬ್ರಹ್ಮ ಬಾಬಾ, ನಂತರ ನೀವೆಲ್ಲ ನಂಬರ್ ವಾರ್ ಟೀಚರ್ ಆಗಿದ್ದೀರಿ. ಸತ್ಯ ತಂದೆ ಸತ್ಯ ಜ್ಞಾನನೇ ಕೊಡ್ತಾರೆ. ಸತ್ಯ ತಂದೆಯ ಮಕ್ಕಳು ನೀವು ಸತ್ಯವಂತರಾಗಬೇಕು, ಸುಳ್ಳು ಅನ್ನೋದನ್ನು ಸಂಪೂರ್ಣವಾಗಿ ಬಿಡಬೇಕು. ಆದರೆ ಅನೇಕರು ಆ ಸತ್ಯ ತಂದೆಗೆ ಮರಿತಾರೆ. ಮರಿಬಾರ್ದು ಅಂತ ಹೇಳ್ತಾರೆ ಬಾಬಾ. ಪಹಲೆ ಸಮझाओ कि यह सत्ययुगी दुनिया है या कलियुगी दुनिया. मनुष्य समझे यह प्रश्न बहुत अच्छा पूछते हैं. इस समय तो 5 विकार सब में प्रवेश है, वहाँ 5 विकार होते नहीं. यह बहुत सहज बातें समझने की है, परंतु जो खुद ही नहीं समझते वह प्रदर्शनी में क्या समझाएंगे. ಜನರಿಗೆ ಪ್ರಶ್ನೆ ಕೇಳ್ರಿ, ಇದು ಸತ್ಯಯುಗದ ಪ್ರಪಂಚನೋ ಅಥವಾ ಕಲಿಯುಗದ ಪ್ರಪಂಚನೋ? ಆಗ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲಿ ಎಲ್ಲರೂ ವಿಕಾರಿಗಳು ಇದ್ದಾರೆ. ಪ್ರತಿಯೊಬ್ಬರಲ್ಲಿ 5 ವಿಕಾರಗಳು ಪ್ರವೇಶ ಆಗಿವೆ ಅಂದರೆ ಇದು ಕಲಿಯುಗ ಆಗಿದೆ ಅಂತ. ಯಾವ ಮಕ್ಕಳಿಗೆ ಜ್ಞಾನ ಸರಿಯಾಗಿ ಅರ್ಥ ಆಗಿರ್ತದೆ ಅವರು ಮಾತ್ರ ಜನರಿಗೂ ತಿಳಿಸ್ತಾರೆ. ಇಲ್ಲದೆ ಹೋದರೆ ಪ್ರದರ್ಶನದಲ್ಲಿ ಹೋಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ. फिर सर्विस के बदले डिसर्विस करके आएंगे. बाहर में जाकर सर्विस करना मासी का घर नहीं है, बड़ी समझ चाहिए. ಲೌಕಿಕ ಜನರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡುವುದು ಅಷ್ಟೊಂದು ಸಹಜ ಅಲ್ಲ. ಜ್ಞಾನ ಸರಿಯಾಗಿ ಅರ್ಥ ಆಗಿದ್ದರೆ ಮಾತ್ರ ಅವರು ಹೋಗಿ ಸೇವೆ ಮಾಡಬೇಕು. ಇಲ್ಲದಿದ್ದರೆ ಸೇವೆಯ ಬದಲಾಗಿ ಡಿಸ್ಸರ್ವಿಸ್ ಮಾಡಿ ಬರ್ತಾರೆ. ಬಾಬಾ ಹರೇಕ್ ಕಿ ಚಲನ್ ಸೆ ಸಮझ ಜಾತೆ. बाप तो बाप है, फिर तो बाप भी कहेंगे यही ड्रामा में था. कोई भी आता है तो ब्रह्मा कुमारी का समझाना ठीक है. नाम भी ब्रह्मा कुमारी ईश्वरीय विश्वविद्यालय है. नाम बाला भी ब्रह्मा कुमारियों का होना है. इस समय सब 5 विकारों में हीरे हुए हैं. उनको जाकर समझाना कितना मुश्किल है. ಯಾರೇ ಬಂದ್ರೂ ಸಹ ಮೊದಲು ಅವರಿಗೆ ಬ್ರಹ್ಮಕುಮಾರಿಯರು ಯಾರು ಅಂತ ತಿಳಿಸ್ರಿ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪರಿಚಯ ಕೊಡಿ. ನಂತರ ಬೇರೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ರಿ. कुछ भी समझते नहीं है, सिर्फ इतना कहेंगे ज्ञान अच्छा है, खुद समझते नहीं. ಹೊಸಬರಿಗೆ ಜ್ಞಾನ ಹೇಳಿದಾಗ ಅವರಿಗೇನು ಅರ್ಥನೇ ಆಗಿರೋದಿಲ್ಲ. ಹೋಗುವಾಗ ಇಷ್ಟು ಮಾತ್ರ ಹೇಳ್ತಾರೆ, ಈ ಜ್ಞಾನ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ವಿಘ್ನ ಕೆ ಪೀಛೆ ವಿಘ್ನ ಪಡ್ತಾ रहता है, फिर युक्तियाँ भी रचनी पड़ती है. ಸೇವಾ ಕ್ಷೇತ್ರದಲ್ಲೂ ಸಹ ವಿಘ್ನಗಳ ಮೇಲೆ ವಿಘ್ನಗಳು ಬರ್ತಾ ಇರ್ತವೆ. ದೊಡ್ಡ ದೊಡ್ಡ ಮೇಳಗಳನ್ನು ಪ್ರದರ್ಶನಗಳನ್ನು ಮಾಡುವಾಗ पुलिस का पहरा रखो, चित्र इंश्योर करा दो. यह यज्ञ है, इसमें विघ्न जरूर पड़ेगी. ಅನೇಕರು ವಿರೋಧ ಮಾಡ್ತಾರೆ. ಪ್ರದರ್ಶನದ ಚಿತ್ರಗಳಿಗೆ ಬೆಂಕಿ ಹಚ್ತಾರೆ. ಆದರೆ ನೀವು ಭಯ ಪಡಬಾರದು. ಪೊಲೀಸರ ರಕ್ಷಣೆ ತಗೋಬೇಕು. ಚಿತ್ರಗಳನ್ನು ಇನ್ಶೋರ್ ಮಾಡಬೇಕು. ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಅಂದರೆ ವಿಘ್ನಗಳು ಅವಶ್ಯವಾಗಿ ಬರ್ತವೆ.
नहीं तो यज्ञ नाम क्यों पड़ा। ज्ञान को पढ़ाई भी कहा जाता है। यह पाठशाला भी है तो यज्ञ भी है। ಯಜ್ಞ ಅಂತ ಹೆಸರು ಯಾಕೆ ಬಂದಿದೆ? ಯಜ್ಞದಲ್ಲಿ ಅನೇಕ ವಿಘ್ನಗಳಂತೂ ಬರಲೇಬೇಕು. ಇದು ಯಜ್ಞನೂ ಆಗಿದೆ, ಜೊತೆಗೆ ಪಾಠಶಾಲೆನೂ ಆಗಿದೆ. फिर सब कुछ इस यज्ञ में स्वाहा होना है। समझा वही सकेंगे जो रोज प्रैक्टिस करते रहेंगे। अगर प्रैक्टिस नहीं तो वह क्या बात कर सकेंगे। ಕೊನೆಗೆ ಈ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗಲಿದೆ. ಜ್ಞಾನ ಹೇಳುವಂತಹ ಅಭ್ಯಾಸ ಯಾರು ಮಾಡ್ತಾರೋ ಅವರು ಮಾತ್ರ ಜ್ಞಾನ ಸರಿಯಾಗಿ ಹೇಳ್ತಾರೆ. ಪ್ರಾಕ್ಟೀಸ್ ಮಾಡದೆ ಹೋದರೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. दुनिया के लिए स्वर्ग अभी है, अल्पकाल के लिए. तुम्हारे लिए स्वर्ग आधा कल्प के लिए होगा. ಜಗತ್ತಿನ ಜನರಿಗೆ ಈಗಲೇ ಸ್ವರ್ಗ ಇದೆ, ಅದು ಅಲ್ಪಕಾಲದ ಸ್ವರ್ಗ. ನಿಮಗೆ ಅರ್ಧ ಕಲ್ಪದ ಸ್ವರ್ಗ ಸಿಗಲಿದೆ. यह ड्रामा भी बना हुआ है. अब रावण राज्य खत्म, राम राज्य स्थापन होता है. इसमें लड़ाई आदि की कोई बात नहीं. यह सीढ़ी देख लोग बड़ा वंडर खाते, तो बाप ने क्या क्या समझाया है. यह ब्रह्मा बाप से ही सीखा है, जो समझाते रहते. बच्चियाँ भी समझाती है. जो बहुतों का कल्याण करते हैं उनको जरूर ಜಾಸ್ತಿ ಫಲ ಮಿಲೇಗ. ಏಣಿಯ ಚಿತ್ರ ನೋಡಿ ಜನರಿಗೆ ಆಶ್ಚರ್ಯ ಆಗ್ತದೆ. ಏಣಿಯ ಚಿತ್ರದ ಮೂಲಕ ಶಿವಬಾಬಾ ನಮಗೆ ಏನೆಲ್ಲ ತಿಳಿಸಿದ್ದಾರೆ. ಈ ಬ್ರಹ್ಮ ಬಾಬಾವರು ಸಹ ಅದನ್ನೇ ಕಲಿತು ತಿಳಿದು ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳೂ ಸಹ ನೀವು ಬ್ರಹ್ಮ ತಂದೆಯಿಂದ ಕಲಿತು ಜನರಿಗೆ ಹೇಳ್ತಾ ಇದ್ದೀರಿ. ಅನೇಕರ ಕಲ್ಯಾಣ ಮಾಡ್ತೀರಿ. ಯಾರು ಅನೇಕರ ಕಲ್ಯಾಣ ಮಾಡ್ತಾರೆ ಅವರಿಗೆ ಹೆಚ್ಚಿನ ಫಲ ಪ್ರಾಪ್ತಿಯಾಗ್ತದೆ. पढ़े हुए के आगे अनपढ़े जरूर भरी ढोएंगे. इसलिए बाप समझाते हैं अपना कल्याण करो. ಸಂಗಮ ಯುಗದಲ್ಲಿ ಯಾರು ಜಾಸ್ತಿ ಅಭ್ಯಾಸ ಮಾಡ್ತಾರೆ, ಓದ್ತಾರೆ, ಅವರ ಮುಂದೆ ಕಡಿಮೆ ಅಭ್ಯಾಸ ಮಾಡಿದವರು ಸತ್ಯಯುಗದಲ್ಲಿ ಸೇವೆ ಮಾಡಬೇಕಾಗ್ತದೆ, ಅವರ ಚಾಕ್ರಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿರಿ. इन चित्रों के सामने देखने से नशा चढ़ जाता है. इसलिए बाबा ने कमरे में यह चित्र रख दिए. ಈ ಚಿತ್ರಗಳನ್ನು ನೋಡಿದ್ರೇ ನಶೆ ಏರಬೇಕು. ಅದಕ್ಕಾಗಿ ಬಾಬಾ ಈ ಚಿತ್ರಗಳನ್ನು ತಮ್ಮ ಕೋಠಡಿಯಲ್ಲಿ ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ. एम ऑब्जेक्ट कितनी सहज है, इसमें कैरेक्टर्स बहुत अच्छे चाहिए. दिल साफ तो मुराद हासिल हो सकती है. ಬಾಬಾ ಹೇಳ್ತಾರೆ, ನಿಮ್ಮ ಗುರಿ ಎಷ್ಟು ಸಹಜವಾಗಿದೆ, ಸ್ಪಷ್ಟವಾಗಿದೆ. ಆ ಥರ ಆಗಬೇಕಾದ್ರೆ ನಮ್ಮ ಕ್ಯಾರೆಕ್ಟರ್ಸ್ ನಡವಳಿಕೆ ಚೆನ್ನಾಗಿರಬೇಕು. ಯಾರ ಮನಸ್ಸು ಸ್ವಚ್ಛ ಇರ್ತದೆ ಅವರ ಎಲ್ಲ ಇಚ್ಛೆಗಳು पूर्ण ಆಗ್ತವೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार.
सदा स्मृति में रखना है कि हम बेहद बाप के स्टूडेंट हैं। भगवान हमें पढ़ाते हैं, इसलिए अच्छी तरह पढ़कर बाप का नाम बाला करना है। अपनी चलन बड़ी रॉयल रखनी है। ಸದಾ ಸ್ಮೃತಿಯಲ್ಲಿ ಇಟ್ಕೋಬೇಕು, ನಾವು ಬೇಹದ್ದಿನ ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ. ಪರಮಾತ್ಮ ನಮಗೆ ಓದಿಸ್ತಾನೆ. ಆದ್ದರಿಂದ ನಾವು ಸರಿಯಾಗಿ ಓದಬೇಕು, ತಂದೆಯ ಹೆಸರಿಗೆ ಕೀರ್ತಿ ತರಬೇಕು, ನಮ್ಮ ನಡತೆಯನ್ನು ರಾಯಲ್ ಮಾಡಿಕೊಳ್ಳಬೇಕು. ನಡತೆ ಬಹಳ ಚೆನ್ನಾಗಿರಬೇಕು. ಎರಡನೇದು, ಬಾಪ್ ಸಮಾನ್ रहम दिल बन कांटे से फूल बनना और दूसरों को फूल बनाना है. अंतर्मुखी बन अपने व दूसरों के कल्याण का चिंतन करना है. ತಂದೆಯ ಸಮಾನ ದಯಾ ಸಾಗರ ಆಗಿ, ದಯಾ ಹೃದಯಿಯಾಗಿ, ಮುಳ್ಳುಗಳನ್ನು ಹೂವನ್ನಾಗಿ ಮಾಡಬೇಕು. ನಾವು ಮುಳ್ಳಿನಿಂದ ಹೂ ಆಗಬೇಕು. ಅಂತರ್ಮುಖಿಯಾಗಿ ತಮ್ಮ ಹಾಗೂ ಅನೇಕರ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡಬೇಕು. वरदान, हलचल में दिल शिकस्त होने के बजाय बड़ी दिल रखने वाले ಹಿಮ್ಮತ್ವಾನ್ ಭವ. ಕೋಲಾಹಲದ ಪರಿಸ್ಥಿತಿಯಲ್ಲೂ ಸಹ ಬೇಸರ ಮಾಡಿಕೊಳ್ಳದೆ ವಿಶಾಲ ಭಾವನೆಯಿಂದ ಸಾಹಸಿಗಳಾಗಬೇಕು. कभी भी कोई शारीरिक बीमारी हो, मन का तूफान हो, धन में या प्रवृत्ति में हलचल हो, सेवा में हलचल हो, उस हलचल में दिल शिकस्त नहीं बनो. ಯಾವುದೇ ಶಾರೀರಿಕ ಕಾಯಿಲೆ ಬರಲಿ, ಮನಸ್ಸಿನಲ್ಲಿ ಬಿರುಗಾಳಿನೇ ಬರಲಿ, ಹಣದ ಸ್ಥಿತಿಯಲ್ಲಿ ಮೇಲೆ ಕೆಳಗೆ ಆಗಲಿ, ಸೇವೆಯಲ್ಲಿ ಹೆಚ್ಚು ಕಡಿಮೆ ಆಗಲಿ, ಏನೇ ಬಂದ್ರೂ ಸಹ ಮನಸ್ತಾಪ ಮಾಡಿಕೊಳ್ಳಬಾರದು. ಬಡಿ ದಿಲ್ವಾಲೆ ಬನು, ವಿಶಾಲ ಹೃದಯಿಗಳಾಗಬೇಕು. जब हिसाब किताब आ गया, दर्द आ गया, तो उसे सोच सोच कर दिल शिकस्त बन बढ़ाओ नहीं. ಲೆಕ್ಕಾಚಾರದ ಕಾರಣದಿಂದ ಕಷ್ಟ ಬರ್ತದೆ, ನೋವು ಬರ್ತದೆ, ಅದರ ಬಗ್ಗೆನೇ ವಿಚಾರ ಮಾಡಿ ಮಾಡಿ ಮನಸ್ಸನ್ನು ಕೆಡಿಸ್ಕೋಬೇಡಿ. ಧೈರ್ಯವಾನ್ ಆಗಿರಿ. ಐಸೆ ನಹಿ ಸೋಚೋ ಹಾಯ್ ಕ್ಯಾ ಕರೋ. ನಿರ್ಭಯ ಆಗ್ರಿ. ಏನು ಮಾಡೋದು, ಹೇಗೆ ಮಾಡೋದು ಅಂತ ಗಾಬರಿ ಆಗಬೇಡಿ. ಹಿಮ್ಮತ್ ನಹಿ ಹಾರು. ಸಾಹಸ ಧೈರ್ಯವನ್ನು ಕಳ್ಕೋಬೇಡಿ. ಹಿಮ್ಮತ್ವಾನ್ ಬನೋ ತೋ ಬಾಪ್ ಕಿ ಮದದ್ ಸ್ವತಃ ಮಿಲೇಗಿ. ಸದಾ ಧೈರ್ಯದಿಂದ ಇರಿ, ಸಾಹಸಿಗಳಾಗಿರಿ. ಆಗ ತಂದೆಯ ಸಹಯೋಗ ಸ್ವತಃ ಸಿಗುವುದು. श्लोगन, किसी की कमजोरी को देखने की आंखें बंद कर मन को ಅಂತರ್ಮುಖಿ बनाओ. ಒಬ್ಬರ ದುರ್ಬಲತೆಯನ್ನು ನೋಡುವ ಕಣ್ಣನ್ನು ಮುಚ್ಚಿಕೊಳ್ಳಿರಿ. ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿರಿ. अच्छा, ओम शांति, ओम शांति. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ
ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ
ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ